ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಅನ್ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತು ಹಬ್ಬ ಆಗಿದ್ದರಿಂದ ಬೆಳಗ್ಗೆ ಉಪ್ಪಿಟ್ಟು ತಿನ್ನಬೇಕಾಯಿತು. ಉಪ್ಪಿಟ್ಟು ತಿಂದಮೇಲೆ ನಮ್ಮ ರಿಯಾಕ್ಷನ್ ಹೀಗೆ ಇರುತ್ತೆ. ಸೊ ಅದ್ರ ನಂತರ ನಾನು ರೆಡಿ ಹಾಕ್ಕೊಂಡು ಬೇಗ ರೆಡಿ ಆಗಿ ಒಂದು ಸ್ವಲ್ಪ ಶಾರ್ಟ್ ತೊಗೊಂಡು ಅದ್ರ ನಂತರ ದೇವಸ್ಥಾನಕ್ಕೆ ಬಂದೆ, ಶಾರದಾಂಬ ದೇವಸ್ಥಾನಕ್ಕೆ. ಬನ್ನಿ ಕೊಡ್ತಾರೆ ಅಂತ ಅಂದ್ಕೊಂಡು ಅದು ತೊಗೊಂಡು ಹೋಗೋಣ ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದೆ. ನೋಡಿದರೆ ಅದು ಸಂಜೆ ಕೊಡ್ತೀನಿ ಅಂದರು. ಸೊ ದೇವ್ರಿಗೆ ಕೈ ಮುಕ್ಕೊಂಡು ರಿಟರ್ನ್ ಮನೆಗೆ ಬಂದೆ. हाय करो की हाय हाय कर हाय देवादिदेवादेव समर्पयामि. ಸೊ ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಶೂಟಿಗೆ ಹೊರಟೆ. ಒಂದು ಸ್ಯಾರಿ ಶೂಟ್ ಇತ್ತು ಇವತ್ತು, ಟ್ರೆಡಿಷ್ನಲ್ ಆಗಿ. ಇದೇ ನನ್ನ ಲುಕ್ ಇವತ್ತಿಂದ. ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ. ಸೊ ಲೊಕೇಶನಿಗೆ ಬಂದು ಮುಟ್ಟಿದ್ವಿ. ಇವರು ಕ್ಯಾಮ್ರಾ ಸೆಟ್ ಮಾಡ್ಕೊಳೋದ್ರಲ್ಲಿ ಫುಲ್ ಬಿಸಿ ಇದ್ದರು. ಸೊ ಆಮೇಲೆ ಶೂಟ್ ಎಲ್ಲ ಮುಗಿಸ್ಕೊಂಡು ನಾನು ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದೆ ಫ್ಯಾಮಿಲಿ ಜೊತೆ. ತವ್ರ ಮನೆಗೆ ಹೋಗಿ ಬಂದ್ವಿ, ನಂತರ ಗಂಡನ ಮನೆಗೆ ಬಂದ್ವಿ. ಫುಲ್ ರಶ್ಶು. ಇಲ್ಲಿ ನೀವು ನೋಡಬೇಕು, ನೋಡಿದರೆ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನನಗೆ ಕಣ್ಣು ತುಂಬಂತು. ಕಣ್ಣಲ್ಲಿ ಫುಲ್ ನೀರು ಬರ್ತಾಯಿತ್ತು ನೋಡೋಕ್ಕೆ. ಅಲ್ಲೇ ನಿಂತ್ಕೋಬೇಡ ಅನಿಸ್ತಿತ್ತು, ಅಷ್ಟು ಖುಷಿ ಆಗ್ತಾಯಿತ್ತು ನೋಡಿಕೊಂಡು. ಸೊ ಆಮೇಲೆ ಮಾರಿಕಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿಂದನೇ ಒಂದು 2-3 ದೇವಸ್ಥಾನಕ್ಕೆ ಸುತ್ತ ಹೋಗಿ ಬಂದ್ವಿ. ನವರಾತ್ರಿ ಲಾಸ್ಟ್ ದಿನ ಅಲ್ವಾ, ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನೋಡಿ. ಪೇಟೆಲೆಲ್ಲ ಫುಲ್ ಲೈಟಿಂಗ್ಸು ನೋಡೋಕ್ಕೆ ಒಂಥರ ಚೆಂದ. ಸೊ ಎಲ್ಲ ದೇವಸ್ಥಾನಕ್ಕೂ ಕೈ ಮುಕ್ಕೊ ಬಂದ್ವಿ. ಹಾಗೆ ಬರ್ತಾ ಕೇಕ್ ಆರ್ಡ್ರ್ ಮಾಡಿದ್ವಿ. ಕೇಕ್ ಸುತ್ತ ತಗೊಂಡು ಮನೆಗೆ ಬಂದ್ವಿ ಅಮ್ಮನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, happy birthday, happy birthday, happy birthday to you. ಸೊ ಗಾಯ್ಸ್, ಇವಾಗ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ಸಿಗೋಣ ನೆಕ್ಸ್ಟ್ ವಿಡಿಯೋಸ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.